Good morning, teacher. ಗುಡ್ ಮಾರ್ನಿಂಗ್. ಸಿಟ್ ಸಿಟ್. ನಿಮಗೆ ಗೊತ್ತಿದೆಯಾ, ನಾನು ನಿಮ್ಮ ಕ್ಲಾಸ್ಗೆ ಹೊಸ ಮ್ಯಾಥ್ಸ್ ಟೀಚರ್ ಜೆಸ್ಸಿ. ಮತ್ತೆ ಡಾಲಿ ಟೀಚರ್ ಬದಲಾಗಿ ನಾನು ಬಂದಿರೋದು. ಯಾಕೆ ಡ್ಯಾಲಿ ಟೀಚರ್ ಅಷ್ಟು ಚೆನ್ನಾಗಿಲ್ವಾ ನಾನು? ಸರಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಓಕೆ ಕುತ್ಕೊಳ್ಳಿ. ಡ್ಯಾಲಿ ಟೀಚರ್ ಕರೆಕ್ಟ್ ಮಾಡಿರೋ ನಿಮ್ಮ ಆನ್ಸರ್ ಪೇಪರ್ಸ್ ನನ್ನ ಕೈಲಿದೆ. ಇದನ್ನು ಕೊಡ್ತಾ ಎಲ್ರದ್ದು ಪರಿಚಯ ಆಗತ್ತೆ ನನಗೆ. ನೀರದ್ ಅಶೋಕನ್ 42 ಮಾರ್ಕ್ಸ್, ಆಲೆನ್ ಜಾನಿ 35 ಮಾರ್ಕ್ಸ್, ಅಮೇಯ ಗ್ರಾಬಿಯಲ್ 1. ಅರೆ, ಯಾಕೆ ಹೇಳ್ತಿದೀಯಾ? ಕಮ್ಮಿ ಮಾರ್ಕ್ಸ್ ಬಂತು ಅಂತನಾ? ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿ. ಪರವಾಗಿಲ್ಲ, ನಾನು ನಿಂಗೆ ಹೇಳ್ಕೊಡ್ತೀನಿ. ಹೋಗಿ ಕುತ್ಕೋ. ಇದು ಇಂಗ್ಲಿಷ್ನ ಗಾದೆ ಮಾತು. ಇದನ್ನ ನಾವು ಕನ್ನಡದಲ್ಲಿ ಮನಸ್ಸಿದ್ದರೆ ಮಾರ್ಗ ಎಂದು ಹೇಳಬಹುದು. ಅಂದ್ರೆ ನಾವು ಯಾವ ಕೆಲಸ ಮಾಡೋದಿಕ್ಕೂ ನಮಗೆ ಮತ್ತೆ ಆಚೆ ಹಾಕಿದ್ರಾ? ಯಾಕೆ ಕನ್ನಡದಲ್ಲಿ ಹೇಳ್ತಿದ್ದೀನಿ ಅಂದ್ರೆ ಅವರ ಮದರ್ ಟಂಗ್ ಈಸ್ ಕನ್ನಡ. ತಗೋ. ಆಹಾ, ಕೊನೆಗೂ ನಕ್ಬಿಟ್ಟಲ್ಲಮ್ಮ ನೀನು. ಮತ್ತೆ ಹಾಗೆ ಅದೇ ಸರಿ ಹೋಯ್ತು. ಈ ಬುಕ್ಕು ಇನ್ಮೇಲೆ ಇಲ್ಲೇ ಇರಲಿ. ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಫಾದರ್. ಅವಳು ತುಂಬಾ ಅತಿ ಆಯ್ತು. ನಮ್ಮ ಅನಾಥಾಶ್ರಮದ ಹುಡುಗಿ ಅವಳು. ಅನಾಥಾಶ್ರಮ ಇವಳು ಅದನ್ನ ಅಡ್ವಾಂಟೇಜ್ ಆಗಿ ತಗೋತಾ ಇದ್ದಾಳೆ ಸರ್. ಜೊತೆಗೆ ಇವ್ರದೆಲ್ಲ ಸಿಂಪತಿ ಬೇರೆ. ಸರ್ ಪ್ಲೀಸ್, ನಾನು ಅಲ್ಲಿ ಅವಳೆ. ಎಲ್ರೂ ಅದೇ ರೀತಿ ಅನ್ಕೊಳ್ಳೋದು ತಪ್ಪಾಗತ್ತೆ. ಟೀಚರ್, ನೀವು ಹಾಗೆ ಹೇಳ್ತೀರಾ? ಈ ಹುಡುಗಿ ಕಾಣೆ ಆಗಿ ಏನಾದರೂ ಆದ್ರೆ ನನ್ನನ್ನು ಸೇರಿಸಿ ಇಲ್ಲಿರೋರೆಲ್ಲರೂ ಉತ್ತರ ಕೊಡಬೇಕಾಗತ್ತೆ. ಫಾದರ್, ಇವಳನ್ನ ಇದೊಂದು ಸಾರಿ ಕ್ಷಮಿಸಿ. ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಪ್ರಾಮಿಸ್ ಫಾದರ್. ನೀವು ಇಷ್ಟು ದಿನ ಇವಳನ್ನ ವಹಿಸ್ಕೊಂಡು ಬರ್ತಾ ಇರೋದಕ್ಕಷ್ಟೇ ಇವಳು ಇನ್ನೂ ಇಲ್ಲಿ ಓದ್ತಾ ಇರೋದು. ಅಮೆಯಾಗೆ ಹುಟ್ಟಾಗಿಂದ ಅವ್ರ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅನ್ಸುತ್ತೆ. ಆ ಪ್ರೀತಿ ನಾವು ತೋರಿಸಿದ್ರೆ ಸರಿ ಹೋಗ್ಬೋದಲ್ವಾ? ಈ ಸ್ಕೂಲಲ್ಲಿ ಎಷ್ಟೋ ಜನ ಮಕ್ಕಳು ಓದ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಈ ಥರ ಪ್ರಾಬ್ಲಮ್ ಇಲ್ವಲ್ಲ? ಅವಳಿಗೇನು ಓದಕ್ಕೆ ಬರಲ್ಲ ಅಂತ ಹೇಳೋ ತಪ್ಪಲ್ವಾ? ಅದು ಈ ವಯಸ್ಸಲ್ಲಿ. ನಾವು ಟೀಚರ್ಸು ಅವ್ರನ್ನ ಸರಿ ದಾರಿ ತಗೊಂಡು ಹೋಗ್ಬೇಕು. ಒಂದು ಟ್ರೈ ಮಾಡೋಣ. ನೀವು ಅಷ್ಟು ಹೇಳ್ತಿದ್ದೀರ ಅಂದಮೇಲೆ ನೀವೇ ಪ್ರಯತ್ನ ಮಾಡಿ. ನಾನು ಮಾಡ್ತೀನಿ. ಚಾಲೆಂಜ್ ಅಂತ ಏನೂ ಇಲ್ಲ. ಟೀಚರ್ ಆಗಿ ಇದು ನನ್ನ ಕರ್ತವ್ಯ ಅನ್ಕೊಳ್ತೀನಿ. ಇನ್ಮೇಲೆ ಅಮ್ಮಯ್ಯ ಜವಾಬ್ದಾರಿ ಜೆಸ್ಸಿ ಟೀಚರ್ ಅವ್ರದ್ದು. ಆದರೆ ಒಂದು ವಿಷಯ ಹೇಳಬೇಕು, ದಿಸ್ ಇಸ್ ಅವರ್ ಲಾಸ್ಟ್ ಚಾನ್ಸ್. ಓಕೆ ಫಾದರ್, ಥ್ಯಾಂಕ್ ಯು. ಟೀಚರ್, ಎಲ್ಲಿಗೆ ಹೊರಟ್ರಿ? ಇವತ್ತೆಲ್ಲ ಸ್ಟೂಡೆಂಟ್ನ ಕರ್ಕೊಂಡು ಮಾಸ್ಟರ್ ಮೈಂಡ್ ಕ್ವಿಜ್ಗೆ ಹೋಗ್ತಾ ಇದ್ದೀವಿ. ಟಿವಿ ಚಾನಲಿಂದ ಕಾಲ್ ಮಾಡಿ ಸ್ಟೂಡೆಂಟ್ಸ್ ಬೇಕು ಅಂತ ಕೇಳಿದ್ರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅಮ್ಮಯ್ಯನೂ ಬರಲಿ. ಹೋಗು ಬಾ. ಹಲೋ, ಹ್ಯಾಪಿ ಬರ್ತ್ಡೇ. ಆಹಾ, ಈ ವರ್ಷ ನೆನಪಾಯ್ತಾ? ಈ ವರ್ಷ ನನಗೊಂದು ಗಿಫ್ಟ್ ಕೂಡ ಸಿಕ್ಕಿದೆ. ಅದ್ಯಾರು? ಹೆದರ್ಕೋಬೇಡ, ನನ್ನ ಸ್ಟೂಡೆಂಟು. ಸ್ಟೂಡೆಂಟ್ಸ್ನೆಲ್ಲ ಕೈಗೆ ಹಾಕೋಬಿಟ್ಟಿದ್ಯಲ್ಲ. ಎಲ್ಲರೂ ಅಲ್ಲ, ಒಂದು ಸ್ಟೂಡೆಂಟ್. ಒಬ್ಳೇನಾ? ಹೇ, ಮೋಸ. ಹಾ, ಹಲೋ ಹಲೋ. ಅನಯ್ಯ, ಯಾಕಮ್ಮ, ಏನಾಯ್ತು? ಏನಿದೆಲ್ಲ? ನೀವು ಫಾದರ್ ಆಗಿರೋದ್ರಿಂದ ನಾನು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ನಾವು ಗೆಟ್ ಔಟ್ ಫ್ರಮ್ ಹಿಯರ್. ಇಲ್ಲಿಂದ ಹೊರಡಿ ಮೊದಲು. ನನ್ನಿಂದ ನೋವಾಯ್ತಾ? ಪರವಾಗಿಲ್ಲ. ದೋಸೆ ಆಮೇಲೆ ತಗೋತೇನೆ.
ನೀವಿನ್ನೂ ಹೋಗಿಲ್ವಾ? ನೀವೊಬ್ಬ ಫಾದರ್ ಆಗಿ ಆ ಮಗು ಹತ್ರ ಅಷ್ಟು ಕ್ರಿಯಲ್ ಆಗಿ ನಡ್ಕೋಬಾರ್ದು. ಟೀಚರ್, ನಾನು ಅಮಯ ಬಗ್ಗೆ ನಿಮ್ಮ ಹತ್ರ ಏನೋ ಮಾತಾಡಬೇಕು. ಫಾದರ್, ನೀವು ಹೇಳೋದನ್ನ ಕೇಳಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಹೇಳೋದು ಕೇಳಿದ್ರೆ ನಿಮಗಿಷ್ಟ ಆಗುತ್ತೆ. ದಿಸ್ ಮೈ ಕಾರ್ಡ್. ಮೊದಲೇ ಯಾವ ನಿರ್ಧಾರನೂ ತಗೋಬಾರ್ದು, ಯಾರ ಬಗ್ಗೆನೂ. ಅಮಯ ಬಗ್ಗೆ ಗೊತ್ತಾದಾಗ ನೀವೇ ಹುಡ್ಕೊಂಡು ಬರ್ತೀರಾ. ಬಿಕಾಸ್ ಒನ್ ಡೇ ಐ ಕ್ಯಾನ್ ಹೆಲ್ಪ್ ಯು. ಇದು ನಾನು ಹೇಳ್ತಿರೋದಲ್ಲ, ದೇವ್ರು ಹೇಳ್ತಿರೋದು. ಅಮೇಯ, ನಿಜ ಹೇಳು, ಆ ಫಾದರ್ ನಿಂಗೆ ಹರ್ಟ್ ಮಾಡಿದ್ರಾ? ನೀನ್ ಯಾಕೆ ಕಣ್ಮರೆಸ್ಕೊಂಡು ಬಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀಯಾ? ನೀನ್ ಎಲ್ಲಾದ್ರೂ ಹೋಗ್ಬೇಕು ಅಂತಿದ್ರೆ ನಂಗೆ ಹೇಳು, ನಾನು ಕರ್ಕೊಂಡು ಹೋಗ್ತೀನಿ. ನೀನೊಬ್ಳೇ ಎಲ್ಲೂ ಹೋಗ್ಬೇಡ, ಅರ್ಥ ಆಯ್ತಾ? ನೀವಿಲ್ಲಿ ಬಂದಾಗಿಂದ ನಾನು ಎಲ್ಗಾದ್ರೂ ಹೋಗಿದ್ದೀನಾ ಟೀಚರ್? ಬಾ. ಬಾ, ಕೂತ್ಕೋ. 2 ತಿಂಗಳು ಬೇಗ ಮುಗ್ದೊಟ್ಟೋಗುತ್ತೆ. ನಾನು ನಿನ್ನ ನೋಡೋಕೆ ಬರ್ತೀನಮ್ಮಯ್ಯ. ಟೀಚರ್, ನಾನು ಬರ್ಲಾ? ಅಂದ್ರೆ ನಿಮ್ಮ ಮನೆಗೆ? ಆದರೆ ನಾನು ಮನೆಗೆ ಹೋಗ್ತಿಲ್ಲಮ್ಮ, ನಾನು ಹೋಗ್ತಿರೋದು ಹಾಸ್ಟೆಲ್ಗೆ. ಅಲ್ಲಿ ಯಾರೂ ನನ್ನ ಜೊತೆಗಿರೋ ಹಾಗಿಲ್ಲ. ಟೀಚರ್, ನೀವು ನಿಮ್ಮ ಮನೆಗೆ ಯಾಕೆ ಹೋಗಲ್ಲ? ಅಲ್ಲಿ ಯಾರೂ ಇಲ್ಲ, ಅದು ಲಾಕ್ ಆಗಿದೆ. ನಿಮ್ ಜೊತೆ ನಾನ್ ಬರ್ತೀನಿ ಟೀಚರ್. ಈ ವೆಕೇಶನ್ನ ಇಬ್ರು ಅಲ್ಲೇ ಕಳೆಯೋಣ, ಆಯ್ತಾ? ಅಯ್ಯೋ, ಅದೆಲ್ಲ ಸಾಧ್ಯ ಇಲ್ಲ. ಯಾಕಾಗಲ್ಲ? ನಿಮಗೆ ನಾನು ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಅಲ್ವಾ? ಅದೊಂದೇ ಅಲ್ಲಮ್ಮ, ಆದರೂ ಅವ್ರು ಬಿಡೋದಿಲ್ಲ. ಅದು ಅವ್ರನ್ನ ಕೇಳಿದ್ರೆ ತಾನೇ ಗೊತ್ತಾಗೋದು. ನೀವು ಸಿಸ್ಟರ್ನ ಒಂದ್ಸಲ ಕೇಳಿ ನೋಡಿ ಪ್ಲೀಸ್. ಪ್ಲೀಸ್ ಟೀಚರ್. ಸರಿ, ನಾನು ಒಂದ್ಸಲ ಕೇಳಿ ನೋಡ್ತೀನಿ. ಸಿಸ್ಟರ್ ಬಿಡಲ್ಲ ಅಂದರೆ ಫೋರ್ಸ್ ಮಾಡಬಾರ್ದು, ಓಕೆ? ಓಕೆ. ಹಾಯ್ ಸಿದ್ದು. ನಿನಗೊಬ್ರು ಫ್ರೆಂಡ್ ಇದ್ರಲ್ವಾ, ಸೈಕ್ಯಾಟ್ರಿಸ್ಟ್? ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅಮೇಯ ಬಿಹೇವಿಯರ್ ಯಾಕೋ ತುಂಬ ಡಿಫ್ರೆಂಟ್ ಆಗಿದೆ. ನಂಗೆ ಬೇರೆ ಟೀಚರ್ಸ್ ಇದ್ರ ಬಗ್ಗೆ ಹೇಳಿದ್ರು, ಆದರೆ ನಂಗೆ ಫಸ್ಟ್ ಟೈಮ್ ಇದು. ಅವಳನ್ನೆಲ್ಲ ನಿನ್ನ ಫಸ್ಟ್ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಜೆಸ್ಸಿ, ನಾನು ಅವತ್ತೇ ಹೇಳಿದೆ ನೀನು ಅಲ್ಲಿ ಕರ್ಕೊಂಡು ಹೋಗ್ಬೇಡ ಅವಳನ್ನ ಅಂತ. ಅದು ಹಾಗಲ್ಲ ಸಿದ್ದು. ನೀನ್ ಇವಾಗ ಏನು ಮಾಡಬೇಡ, ನಾಳೆನ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಬಿಡು. ನೀನು ಯಾಕೆ ಹಾಗೆ ಹೇಳ್ತಿದ್ಯಾ? ಅದು ಹಾಗಲ್ಲ. ಏನಿದು ಅಮಯ್ಯ?
ಮೊದಲೇ ಯಾವ ನಿರ್ಧಾರನೂ ತಗೋಬಾರ್ದು ಯಾರ ಬಗ್ಗೆನೂ. ಅಮಯ ಬಗ್ಗೆ ಗೊತ್ತಾದಾಗ ನೀವೇ ಹುಡ್ಕೊಂಡು ಬರ್ತೀರಾ. ಬಿಕಾಸ್ ಒನ್ ಡೇ ಐ ಕ್ಯಾನ್ ಹೆಲ್ಪ್ ಯು. ಇದು ನಾನು ಹೇಳ್ತಿರೋದಲ್ಲ, ದೇವ್ರು ಹೇಳ್ತಿರೋದು. ಏನ್ ಫಾದರ್ ಹೀಗೆಲ್ಲ ನಡೀತಿದೆ? ನನಗೇನು ಅರ್ಥ ಆಗ್ತಾ ಇಲ್ಲ. ಜಸ್ಸಿಗೆ ಅರ್ಥ ಆಗದಿರೋಂಥ ವಿಷಯಗಳು ಪ್ರಪಂಚದಲ್ಲಿ ತುಂಬಾ ಇದೆ. ಕಾಫಿ ಕುಡಿ. ಅಮೆಯ ಪ್ರಾಬ್ಲಮ್ ಆದ್ರೂ ಏನು? ನೀವ್ಯಾಕೆ ಅವಳನ್ನು ಫಾಲೋ ಮಾಡ್ತಿದ್ದೀರಾ? ದೆವ್ವ, ಆತ್ಮ, ಪ್ರೇತ ನಿಮಗಿಷ್ಟ ಆದ ಹೆಸರಲ್ಲಿ ಕರಿಬೋದು. ನನ್ನ ಪ್ರಕಾರ ಅದೊಂದು ಶಕ್ತಿ ಅಷ್ಟೇ. ಅಮೆಯ ಶರೀರದಿಂದ ಹೊರಗೆ ಬಂದರೆ ಏನೂ ಮಾಡೋಕ್ಕಾಗದೇ ಇರೋಂಥ, ತ್ರಾಣನೇ ಇಲ್ಲದೆ ಇರೋಂಥ ಒಂದು ಲೋ ಫ್ರೀಕ್ವೆನ್ಸಿ ಎನರ್ಜಿ. ಮತ್ತೆ ಅಮೆಯಳ ಶರೀರ ಮತ್ತು ಮನಸ್ಸು ಆ ಶಕ್ತಿಯ ಕಂಟ್ರೋಲಲ್ಲಿರುತ್ತೆ. ಅದು ನಿಮ್ಗೆ ಹೇಗೆ ಗೊತ್ತು? ಪ್ರಶ್ನೆ ನಂದೇ ಆಗಿದ್ರು ಉತ್ತರ ಕೂಡ ಹೌದು, ಅವ್ರು ಮಾಡ್ತಾರೆ. ಇಫ್ ಯು ಬಿಲೀವ್ ಇಟ್ ಆರ್ ನಾಟ್, ವಿಜ್ಞಾನ ಅನ್ನೋ ಒಂದು ಸಿದ್ಧಾಂತದಲ್ಲಿ ಡಾರ್ಕ್ ಝೋನ್ ಅನ್ನೋ ಒಂದು ಪರಿಹಾರ ಇದೆ. ಇದು ಅದಕ್ಕೆ ಸಂಬಂಧಪಟ್ಟಿದ್ದೇ ಇರಬಹುದು. ಕೃಷ್ಣ ಮರುಹುಟ್ಟು ಪಡೆದಿದ್ದಾರೆ ಅಂತ ಹೇಳಿದ್ರೆ ನಮ್ಮದೇ ಇರುವಂಥ ಜನಗಳು ಇರುವಂಥ ಭೂಮಿ ಇದು. ನಿನ್ನನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಅಮೆಯ ಬಾಡಿಲಿ ಆ ಥರದ್ದೊಂದು ಎನರ್ಜಿ ಇದೆ ಅಂತ ನಿಮಗೆ ಗೊತ್ತಾಯ್ತು? ಐ ಕುಡ್ ಸೆನ್ಸ್ ಇಟ್. ನಾವು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡೋದಲ್ಲಿ ಗೊತ್ತಾಯಿತು. ಮೊದಲನೇ ಸಾಕ್ಷಿ ಅವಳನ್ನ ಕೊಲ್ಲೋದಕ್ಕೆ ತುಂಬ ಸಲ ಟ್ರೈ ಮಾಡಿದ್ರು, ಅದರಿಂದ ಅವಳು ತಪ್ಪಿಸ್ಕೋತಾ ಇದ್ಲು. ಸಮಥಿಂಗ್ ಇನ್ವಿಸಿಬಲ್ ವಾಸ್ ಪ್ರೊಟೆಕ್ಟಿಂಗ್ ಹರ್. ನಾನು ಮಾಡಿದ ವಿಚಾರಣೆಯಿಂದನೇ ಅವಳು ಟ್ರಿಗರ್ ಆಗಿದ್ದು. ಅವತ್ತು ಸ್ಕೂಲಲ್ಲಿ ಅದು ನನಗೆ ಕನ್ಫರ್ಮ್ ಆಯಿತು. ಸೂಸನ್ ಸಾಯೋ ದಿನ ನೀನೆಲ್ಲಿದ್ದೆ? ನಾನು ಯಾವುದೋ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗಿದ್ದೆ ಅನ್ಸುತ್ತೆ. ಯಾವ ಫ್ರೆಂಡು? ಆನಂದ್. ಆನಂದ್ ಸುಬ್ರಹ್ಮಣ್ಯ ಇದೆ ಅಲ್ವಾ ಅವನ ಪೂರ್ತಿ ಹೆಸರು? ಹಾ. ಆ ಬರ್ಡೇ ಪಾರ್ಟಿ ನಡೆದಿದ್ದು ಆನಂದ್ ಮನೆಯಲ್ಲ? ಅಲ್ಲ, ಸಿದ್ದು ಮನೇಲಿ. ಆ ಪಾರ್ಟಿ ನಡಿಬೇಕಾದ್ರೆ ಆನಂದ್, ಸಿದ್ಧಾರ್ಥ್ ಯಾರಾದರೂ ಮಧ್ಯದಲ್ಲ ಏನಾದರೂ ಹೊರಟೋದ್ರ? ಇಲ್ಲ, ಅವತ್ತು ಸಿದ್ದುನೇ ನನಗೆ ಮನೆ ಡ್ರಾಪ್ ಮಾಡ್ದ. ಏನಾಯ್ತು ಫಾದರ್? ಏನೂ ಇಲ್ಲ. ಹಾ. ಅಮೆಯ? ಯಾಕಿಷ್ಟೊಂದು ಹೆದರ್ಕೋತಾ ಇದೆಯಾ ಜೆಸ್ಸಿ? ನನಗೇನು ಮಾಡಿಲ್ಲ ತಾನೆ? ಬಾ ಒಳಗಡೆ ಬಾ. ನಾನು ಅವನಿಗೆ ಹೋಗಕ್ಕೆ ಹೇಳಿದ್ದೆ ತಾನೆ ಜೆಸ್ಸಿ? ಈ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು. ಹಾಯ್ ಆನಂದ್, ಫಾದರ್ ಬೆನೆಡಿಕ್ಟ್ ಹಿಯರ್.